ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಮಹಾನ್ ಕಳಂಕದಿಂದ ಭಾರತದ ಸರ್ಕಾರ ವಿಮೋಚನೆಗೊಂಡಿದೆ. ಅನಗತ್ಯವಾಗಿ ಹೇರಿದಂಥ ಕಳಂಕ. ಅದು ಎಲ್ಲಿ? ಕೆನಡಾದ ಸಂಸತ್ತಿನಲ್ಲಿ ನಿಂತುಕೊಂಡು ಅಲ್ಲಿಯ ಪ್ರಧಾನಿ ಹೇಳಿದಂಥ ಹೇಳಿಕೆ ಏನಂದರೆ, ಭಾರತದ ರಾ ಏಜೆಂಟರು ಕೆನಡಾದಲ್ಲಿರುವಂಥ ತನ್ನ ಪ್ರಜೆಯನ್ನು ಗುಂಡಿಕ್ಕಿ ಕೊಲ್ಲಿಸಿದ್ದಾರೆ, ಏಜೆಂಟರ ಮೂಲಕ ಕೊಲ್ಲಲಾಗಿದೆ. ನಾನು ಮಾತಾಡ್ತಾ ಇರೋದು ಹರ್ದೀಪ್ ಸಿಂಗ್ ನಿಜ್ಜರ್ ಕೊಲೆ ಪ್ರಕರಣದ ಬಗ್ಗೆ, ಹತ್ಯೆಯ ಕೊಲೆ ಪ್ರಕರಣದ ಬಗ್ಗೆ. ಭಾಳ ದೊಡ್ಡ ಮಟ್ಟದ ಆರೋಪವನ್ನು ಜಸ್ಟಿನ್ ಟ್ರೂಡೋ ಅವತ್ತಿನ ದಿವಸ ಕೆನಡಾದ ಪಾರ್ಲಿಮೆಂಟಲ್ಲಿ ಹೇಳಿದರು. ಅದಾದಮೇಲೆ ಅವರ ರಾಯಭಾರಿಗಳು ಯಾರಿದೆ ಅವರೆಲ್ಲರನ್ನೂ ಭಾರತದಿಂದ ಓಡಿಸಲಾಯಿತು. ನಿಮ್ಮ ಅಗತ್ಯ ಇಲ್ಲ, ನಮಗೆ ಸುಳ್ಳು ನಮ್ಮ ಮೇಲೆ ಆರೋಪ ಮಾಡಿದ್ದೀರಿ ಅಂತೇಳಿ. ಹರ್ದೀಪ್ ಸಿಂಗ್ ನಿಜ್ಜರ್ನ ಕೊಲೆ ಆಗಿದ್ದು ಜೂನ್ 18, 2023 ಒಂದು ಗುರುದ್ವಾರ ಎದುರುಗಡೆ ಇದ್ದಕ್ಕಿದ್ದಾಗೆ ಒಂದು ಕಾರ್ ಬರುತ್ತೆ. ನಿರ್ಜನವಾದ ರಸ್ತೆಗಳು, ನಮ್ಮ ಹಾಗೆ ಜನಸಂದಣಿ ರಸ್ತೆಗಳೇನು ಅಮೇರಿಕಾ ಕೆನಡಾಗಳಲ್ಲಿ ಇರೋದಿಲ್ಲ, ಐರೋಪ್ಯ ರಾಷ್ಟ್ರಗಳಲ್ಲೂ ಇರೋದಿಲ್ಲ. ಕಾರ್ ಹತ್ತಿರ್ತಾನೆ, ಫಾಲೋ ಮಾಡ್ಕೊಂಬಂದು ಗುಂಡು ಹೊಡಿತಾರೆ. ಗುಂಡೊಡೆದು ಸಾಯಿಸ್ತಾರೆ. ಆತ ಖಲಿಸ್ತಾನಿ ಶಕ್ತಿ. ಮೊದಲನೇದಾಗಿ ಈ ಹರ್ದೀಪ್ ಸಿಂಗ್ ನಿಜ್ಜರು ಭಾರತಕ್ಕೆ ಬೇಕಾದಂಥ, ಭಾರತದಲ್ಲಿ ನೂರಾರು ಕ್ರಿಮಿನಲ್ ಆರೋಪಗಳಿಗೆ ಕಾರಣೀಭೂತನಾದಂಥ, ಬಾಧ್ಯಸ್ಥನಾದಂಥ ವ್ಯಕ್ತಿ ಕೆನಡಾದಲ್ಲಿ ಹೋಗಿ ಸೇರಿಕೊಂಡಿದ್ದಾನೆ. ಕೆನಡಾದಲ್ಲಿ ಸೇರಿಕೊಂಡವನ್ನ ಕೊಲೆ ಮಾಡಲಾಗತ್ತೆ. ಮಾಡಿದ್ದು ಭಾರತದವರು, ಭಾರತದ ಸರ್ಕಾರ ಮಾಡಿಸಿದೆ ಅಂತ ಆರೋಪ. ಈಗ ಅಮೇರಿಕೆಯ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ಸು ನಿನ್ನೆ ಇದನ್ನು ಖುಲಾಸೆ ಮಾಡಿದೆ. ಮಾಡಿದ್ದು ಭಾರತ ಸರ್ಕಾರ ಅಲ್ಲ, ಭಾರತದ ರಾ ಏಜೆಂಟ್ರಲ್ಲ, ಯಾರೂ ಅಲ್ಲ. ಇದನ್ನು ಲಾರೆನ್ಸ್ ಬಿಷ್ಣೋಯ್ ಎನ್ನುವಂಥ ಗ್ಯಾಂಗ್ಸ್ಟರು ತನ್ನ ಏಜೆಂಟ್ರ ಮೂಲಕ, ತನ್ನ ಕಮಾಂಡರ್ಗಳ ಮೂಲಕ ಈತನ ಹತ್ಯೆ ಮಾಡಿಸಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟಗೊಳಿಸಿದೆ. ಅಷ್ಟೇ ಅಲ್ಲ, ಭಾರತ ಸರ್ಕಾರದ ಯಾವುದೇ ಕೈವಾಡ ಇದರಲ್ಲಿಲ್ಲ, ಈತನ ಹತ್ಯೆಯಲ್ಲಿ ಇಲ್ಲ. ಭಾರತ ಸರ್ಕಾರ ಈ ತನಿಖೆಗೆ ಭಾಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದೆ ಅಂತ ಕೂಡ ಹೇಳಲಾಗಿದೆ. ಇದಕ್ಕೆ ಆಪರೇಷನ್ ಹಾರ್ಡ್ ಬಾಲ್ ಅಂತ ಹೆಸರಿಟ್ಟಿದ್ದಾರೆ. ಈ ಆಪರೇಷನ್ ಹಾರ್ಡ್ ಬಾಲ್ನಲ್ಲಿ 37 ಜನ ಆತಂಕಿತರ ಪಟ್ಟಿಯನ್ನು ನಿನ್ನೆ ಬಿಡುಗಡೆ ಮಾಡಲಾಯಿತು. 37 ಜನ. ನೋಡಿ ಮಜಾ ನೋಡಿ, ಇವರೆಲ್ಲ ಭಾರತದಲ್ಲಿ ಕ್ರೈಮ್ ಮಾಡೋದು. ಕ್ರೈಮ್ ಮಾಡಿ ಇಲ್ಲೀಗಲಿ, ಕಾನೂನು ಬಾಹಿರವಾಗಿ ಡಂಕಿ ಮೂಲಕ ಹೋಗಿ ಅಮೇರಿಕಾ, ಕೆನಡಾ, ಯುರೋಪ್ಗಳಲ್ಲಿ ಸೇರಿಕೊಂಡು ಅಲ್ಲಿ ಡ್ರಗ್ ರ್ಯಾಕೆಟ್ ಮಾಡೋದು, ಎಕ್ಸ್ಟಾರ್ಷನ್ ಮಾಡೋದು, ಆಮೇಲೆ ಎಲ್ಲ ರೀತಿಯ ಕ್ರಿಮಿನಲ್ ಅಪರಾಧಗಳನ್ನ ಮಾಡಿಕೊಂಡಿರೋದು, ಅಲ್ಲಿಯ ಶ್ರೀಮಂತರನ್ನ ಹೆದರಿಸಿ ದುಡ್ಡನ್ನು ವಸೂಲಿ ಮಾಡೋದು, ಎಲ್ಲ ಮಾಡೋದು. ಕೇಳಿದರೆ ನಾವು ಖಲಿಸ್ತಾನಿ ಶಕ್ತಿಗಳು, ಪ್ರತ್ಯೇಕವಾದಂಥ ಖಲಿಸ್ತಾನ ಬೇಕು ನಮಗೆ, ಅದರ ಹೋರಾಟಗಾರರು ನಾವು ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋದು. ದುರಂತ ಅಂದರೆ, ಈ ಹರ್ದೀಪ್ ಸಿಂಗ್ ನಿಜ್ಜರ್ ಇದಾನಲ್ಲ, ಈತನನ್ನು ಒಬ್ಬ ಆತಂಕಿತ ಅಂತ ಅವ್ರು ಹೇಳಲಿಲ್ಲ ಅವತ್ತಿನ ದಿವಸ, ಮತ್ತು ಈತೊಬ್ಬ ಖಲಿಸ್ತಾನಿ ಉಗ್ರ ಶಕ್ತಿ ಅಂತ ಹೇಳಲಿಲ್ಲ. ನಮ್ಮ ದೇಶದ ಪ್ರಜೆಯೊಬ್ಬರನ್ನು ಭಾರತ ಸರ್ಕಾರ ತನ್ನ ಏಜೆಂಟ್ರ ಮೂಲಕ ಹೊಡೆಸಿದೆ ಅಂತ ಆತನ ಪರವಾಗಿ ಸಮರ್ಥನೆಯನ್ನು ಅವತ್ತಿನ ಸರ್ಕಾರ ಮಾಡಿಕೊಂಡಿತ್ತು. ಜೋ ಬೈಡನ್ ಸರ್ಕಾರ ಬೇರೆ ಇತ್ತು ಅವಾಗ. ನೋಡಿ, ಪತ್ವಂತ್ ಸಿಂಗ್ ಪನ್ನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಏರ್ ಇಂಡಿಯಾ ಫ್ಲೈಟ್ ಹತ್ತಬೇಡಿ, ನಾಳೆ ನಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಿಂದೂಗಳನ್ನೆಲ್ಲ ನಾನು ಹತ್ಯೆ ಮಾಡ್ತಾ ಇದ್ದೀನಿ ಅಂತ ಬಾಯಿ ಬಿಟ್ಟು ಬಹಿರಂಗವಾಗಿ ಸಾರ್ತಾನೆ. ಆದರೆ ಅಲ್ಲಿಯ ಸರ್ಕಾರ ಆತನ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ. ಆತನ ಮೇಲೆ ಯಾವುದೇ ದಾಳಿ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಜೆಯೊಬ್ಬನನ್ನು ಹತ್ಯೆ ಮಾಡುವ ಸಂಚು ನಡೆದಿತ್ತು ಅಂತ ಅಲ್ಲಿಯ ಸರ್ಕಾರ ಹೇಳ್ಕೊತದೆ. ಎಲ್ಲಿಯಾದರೂ ಕೇಳಿದ್ದೀರನ್ರಿ, ಯಾವ ದೇಶದ ಅಪರಾಧಿ ಆದರೂ ಆಗಲಿ, ಯಾವ ದೇಶದ ಕ್ರಿಮಿನಲ್ ಆದರೂ ಆಗಲಿ, ಆತನ ಮೇಲೆ ತೀಕ್ಷ್ಣವಾದಂಥ ಕಾರ್ಯಾಚರಣೆ ಮಾಡಿ ಬೇಕಾದಂಥ ಸರ್ಕಾರಕ್ಕೆ ಆತನನ್ನು ಕಳಿಸಿಕೊಡಬೇಕಾದದ್ದು ಆಯಾ ಸರ್ಕಾರಗಳ ಬಾಧ್ಯತೆ, ಆದ್ಯ ಕರ್ತವ್ಯ. ಆದರೆ ದುರಂತ ಅಂದರೆ, ಹೀಗೆ ಬಂದಂಥ ಭಾರತದಿಂದ ಪರಾರಿಯಾಗಿರುವಂಥ ಶಕ್ತಿಗಳು ಯಾವಿದಾವು? ಒಂದು ISIನಿಂದ ಪ್ರೇರಿತಗೊಂಡಂಥವ್ರು, ಇಲ್ಲದೆ ಹೋದರೆ ಬೇರೆ ವಿಧ್ವಂಸಕ ಶಕ್ತಿ ಡ್ರಗ್ ರ್ಯಾಕೆಟ್ ಮಾಡ್ಕೊಂಡಂಥವ್ರು. ಈ ರೀತಿ ವಲಸೆ ಹೋದಂಥ 200 ಕ್ರಿಮಿನಲ್ಗಳನ್ನು ಈಗ ಪಟ್ಟಿ ಮಾಡಲ್ಲ, 37 ಜನ ಪಟ್ಟಿ ಮಾಡಿ ಆಗಿದೆ. 200 ಕ್ರಿಮಿನಲ್ಗಳನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಇವರು ಡ್ರೆಡೆಡ್ ಕ್ರಿಮಿನಲ್ಸು ಅಂತ ಲಿಸ್ಟ್ ಮಾಡಲಾಗಿದೆ. ಈ ರೀತಿ ನಾನ್ ಕ್ರಿಮಿನಲ್ ಇದ್ದವರು, ಅಂದರೆ ಯಾವುದೇ ಕ್ರೈಮ್ ಹಿನ್ನೆಲೆ ಇರಲಾರದೆ ಡಂಕಿ ಕಾನೂನು ಬಾಹಿರವಾಗಿ ಹೋಗಿ ಸೆಟ್ಲ್ ಆದವ್ರ ಸಂಖ್ಯೆಯಲ್ಲಿ 2 ಲಕ್ಷ ಜನ ಇದ್ದಾರೆ. ಇವರೆಲ್ಲ ಕ್ಯಾಲಿಫೋರ್ನಿಯಾ ಸ್ಟೇಟ್ ಒಂದೇ ಅಲ್ಲ, ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ. ಅಲ್ಲಿ ಹಲವಾರು ವರ್ಷಗಳಿಂದ, ಸಂತತಿಗಳಿಂದ ಅಲ್ಲೇ ಇದ್ದಾರೆ, ಅಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡೋ ಕೆಲಸ ಏನು ಅಂದರೆ, ಅಲ್ಲಿ ಫಾರ್ಮಿಂಗ್ ಮಾಡ್ತಾರೆ. ಫಾರ್ಮಿಂಗ್ ಮಾಡಲಿಕ್ಕೆ ಕೆಲಸಕ್ಕೆ ಜನ ಬೇಕು. ಜನ ಅಮೇರಿಕನ್ನ ಅಲ್ಲಿಯ ಜನರನ್ನ ಕರ್ಕೊಂಡು ಕೆಲಸ ಮಾಡಿಸಿದರೆ ಅದು ವರ್ಕೌಟ್ ಆಗೋದಿಲ್ಲ.
ಅದಕ್ಕೆ ಭಾರತದಿಂದ ಈ ರೀತಿ ಇಲ್ಲಿಗಲ್ ಆಗಿ ಅಲ್ಲಿಗೆ ವಲಸೆ ಬರುವ ಹಾಗೆ ನೋಡ್ಕೊಳ್ಳೋದು, ಅದಕ್ಕೆ ಏಜೆನ್ಸಿ ಮಾಡಿಕೊಂಡು ತಯಾರಿ ಮಾಡೋದು, ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡೋದು, ಈ ರೀತಿ ಇಲ್ಲಿಗಲ್ ಆಗಿ ಅಲ್ಲಿ ವಾಸ ಮಾಡ್ತಾ ಇರುವಂಥ 2 ಲಕ್ಷ ಜನ ಇದ್ದಾರೆ. ಈಗ ಎಲ್ಲ ಕಡೆಯಿಂದ ಕಾರ್ಯಾಚರಣೆ ನಡೀತಾ ಇದ್ದಾರೆ. ಇದಕ್ಕೆ ಆಪರೇಷನ್ ಹಾರ್ಡ್ ಬಾಲ್ ಅಂತ ಹೆಸರಿಟ್ಟಿದ್ದಾರೆ. ಐರೋಪ್ಯ ರಾಷ್ಟ್ರಗಳು, ನಾರ್ತ್ ಅಮೇರಿಕಾ, ಕೆನಡಾ 3 ರಾಷ್ಟ್ರಗಳು ಜಂಟಿಯಾಗಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ಇದು. ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಅಂತ ಏನಿದೆ, ಈ ಕ್ರೈಮ್ ಸಿಂಡಿಕೇಟನ್ನು ವಿಧ್ವಂಸಗೊಳಿಸಬೇಕು ಅಂತ, ಅದನ್ನು ಸಂಪೂರ್ಣ ನಾಶಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಇಷ್ಟೂ ದೇಶಗಳು ಸೇರಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಈತ ಲಾರೆನ್ಸ್ ಬಿಷ್ಣೋಯ್ ಇದರಲ್ಲಿ ಈತನ ಕೊಲೆ ಮಾಡಿಸಿದ್ದು ಅಂತ ಈಗ ಸಾಬೀತಾಗಿದೆ. ಮಜಾ ಅಂದರೆ ಲಾರೆನ್ಸ್ ಬಿಷ್ಣೋಯ್ ಎಲ್ಲಿದ್ದಾನೆ? ಗುಜರಾತಿನ ಜೈಲಿನಲ್ಲಿದ್ದಾನೆ. ಇದನ್ನು ಯಾರ ಮೂಲಕ ಮಾಡಿಸಿದ್ರು? ಆಪರೇಷನಲ್ ಕಮಾಂಡರ್ ಯಾರು? ಗೋಲ್ಡಿ ಬ್ರಾರ್ ಎಲ್ಲಿದ್ದಾನೆ? ಅಮೇರಿಕಾದಲ್ಲಿದ್ದಾನೆ. ಅಮೇರಿಕಾದಲ್ಲಿ ಎಲ್ಲಿದ್ದಾನೆ ಗೊತ್ತಿಲ್ಲ. ಈತ ಪರಾರಿಯಾಗಿದ್ದಾನೆ. ಆತನನ್ನು ಹುಡುಕಲಿ, ಈತ ದೊಡ್ಡ ಕ್ರಿಮಿನಲ್ ಅಂತ ಅಮೇರಿಕೆಯ ಸರ್ಕಾರ $50,000 ಆತನ ತಲೆಯ ಮೇಲೆ ಕಟ್ಟಿದೆ. ಆದರೂ ಆತ ಕೈಗೆ ಸಿಗ್ತಾ ಇಲ್ಲ. ಈ ಕಾರ್ಯಾಚರಣೆಯಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಡ್ರಗ್ಸ್ ಲಭ್ಯ ಆಗಿದೆ. ಅಂದರೆ ಯೋಚನೆ ಮಾಡಿ, ಆಪರೇಷನ್ ಹಾರ್ಡ್ ಬಾಲ್ ಮಾಡಿದ್ರಲ್ಲ, 1 ಮೆಟ್ರಿಕ್ ಟನ್ ಅಂದರೆ 1,000 ಕಿಲೋದಷ್ಟು ಹೆರಾಯಿನ್ನು, ಕೊಕೇನು, ಇತರೆ ಡ್ರಗ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಲವಾರು ಕ್ರಿಮಿನಲ್ಗಳನ್ನು ಹಿಡಿದು ಹಾಕಲಾಗಿದೆ. ಇದೇ ಲಾರೆನ್ಸ್ ಬಿಷ್ಣೋಯ್ ಹಿಂದೆ ಸಲ್ಮಾನ್ ಖಾನ್ ಮನೆಯ ಮೇಲೆ ಶೂಟೌಟ್ ಮಾಡಿದ್ದ, ನಿಮ್ಗೆ ನೆನಪಿರಬೇಕು. ಹಲವಾರು ಮುಂಬೈನ ಉದ್ಯಮಿಗಳ ಎಕ್ಸ್ಟಾರ್ಷನ್ಗೆ ಪ್ರಯತ್ನ ಮಾಡಿದ್ದ. ಈತನ ಮೇಲೆ ಹಲವಾರು ಮೊಕದ್ದಮೆಗಳು ಭಾರತ ದೇಶದಲ್ಲಿದ್ದಾವೆ. ಇವರಿಗೆಲ್ಲ ಇರುವಂಥ ಒಂದೇ ಒಂದು ದೊಡ್ಡದಾದಂಥ ಛದ್ಮವೇಷ ಏನು ಅಂದರೆ, ತಮ್ಮನ್ನು ತಾವು ಖಲಿಸ್ತಾನಿ ಶಕ್ತಿಗಳು ಅಂತ ಕರ್ಕೋತಾರೆ. ತಾವು ಪ್ರತ್ಯೇಕವಾದ ಖಲಿಸ್ತಾನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಹೋರಾಟದ ವಿರುದ್ಧವಾಗಿ ಸರ್ಕಾರ ನಮ್ಮ ಮೇಲೆ ಕ್ರಮ ಕೈಗೊಳ್ತಾ ಇದೆ, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗ್ತಾ ಇದೆ ಅಂತ ಅವರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ನೋಡಿ, ಭಾಳ ಮಜಾ ಏನಂದರೆ, ಅಲ್ಲಿ ಒಬ್ಬ ಮುಂಚೆ ಪಂಜಾಬ್ದಲ್ಲಿ ಆತ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ಆತನ ಹೆಸರು ಜಗಜಿತ್ ಸಿಂಗ್ ಚೌಹಾಣ್ ಅಂತ. ಈ ಪತ್ವಂತ್ ಸಿಂಗ್ ಪನ್ನುಗಿಂತ ಮುಂಚೆ ಡಾಕ್ಟರ್ ಜಗಜಿತ್ ಸಿಂಗ್ ಚೌಹಾಣ ಭಾಳ ದೊಡ್ಡದಾದಂಥ ಖಲಿಸ್ತಾನಿ ನಾಯಕ ಅಂತ ಬಿಂಬಿಸಲಾಗ್ತಾ ಇತ್ತು. ಈತ ಯಾವ ಮಟ್ಟಿಗೆ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದ, ಎಷ್ಟು ಗಲಾಟೆ ಮಾಡಿಸ್ತಾ ಇದ್ದ, ಖಲಿಸ್ತಾನಿ ಮೂವ್ಮೆಂಟ್ಗೆ ಎಂಥ ದೊಡ್ಡ ಶಕ್ತಿ ಅಂತ ತನ್ನನ್ನು ತಾನು ಬಿಂಬಿಸ್ತಾ ಇದ್ದ ಅಂದರೆ, ಈತನಿಂದ ಭಾರತ ಪ್ರತ್ಯೇಕ ಆಗಿಬಿಡುತ್ತೆ, ಒಂದು ಶಕ್ತಿಯಾಗಿ ಹೊರಹೊಮ್ಮತ್ತೆ ಅಂತ. ಅಮೆರಿಕ ಯಾವಾಗಲೂ ಭಾರತದ ಒಳಗಡೆ ನಿರಂತರವಾಗಿ ಪ್ರಕ್ಷುಬ್ಧತೆ ಇರಲಿ, ಉದ್ವಿಗ್ನತೆ ಇರಲಿ ಅಂತ ನಿರೀಕ್ಷೆ ಮಾಡುತ್ತೆ. ಭಾರತ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಅದು ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಆ ಕಡೆ ಬಾಂಗ್ಲಾದೇಶ, ಈ ಕಡೆ ಅಮೇರಿಕ ಹೊರಗಡೆ ಹೇಳ್ಕೊಳ್ಳಾರದೆ ಉಳಿದ ಎಲ್ಲ ರಾಷ್ಟ್ರಗಳು ಹೊರಗಡೆನೇ ಪಾಕಿಸ್ತಾನ ನೇರವಾಗಿ ಹಣಾಹಣಿಗೆ ಇಳಿಯುತ್ತೆ, ಒಳಗಡೆಯಿಂದ ಉಗ್ರರನ್ನು ಕಳಿಸತ್ತೆ ಹಿಂಬಾಗಿಲಿಂದ. ಅಮೇರಿಕ ಹಾಗಲ್ಲ, ಭಾರತ ಜೊತೆ ಸ್ನೇಹ ಇರುವ ರೀತಿ ಬಿಂಬಿಸತ್ತೆ, ಭಾರತದ ಆರ್ಥಿಕ ನಾಗಾಲೋಟವನ್ನು ಸಹಿಸೋದಿಲ್ಲ. ಅದು ಅವ್ರೇನು ಮಾಡ್ತಾರೆ, ಈ ಪತ್ವಂತ್ ಸಿಂಗ್ ಪನ್ನು ವಿಚಾರಕ್ಕೆ ಬನ್ನಿ. ಆತನ ಹತ್ಯೆಗೆ ಸಂಚು ನಡೀತು. ಹತ್ಯೆಗೆ ಸಂಚು ನಡೆದಾಗ ಕಾರಣ ಮಾಡಿದ್ದು ಯಾರು? ಭಾರತದ ಮೇಲೆ ಕೈ ತೋರಿಸುತ್ತೆ ಅಮೇರಿಕ. ಮೊದಲನೇದಾಗಿ ಈತ ಕ್ರಿಮಿನಲ್ಲು, ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದರ ಬದಲಾಗಿ ಆತನನ್ನು ರಕ್ಷಿಸುವ ಕೆಲಸ ಮಾಡುತ್ತೆ. ಆತನನ್ನು ಖಲಿಸ್ತಾನಿ ಶಕ್ತಿ ಅನ್ನೋದಿಲ್ಲ, ನನ್ನ ದೇಶದ ಪ್ರಜೆಯ ಮೇಲೆ ಹತ್ಯೆಯ ಸಂಚು ನಡೆದಿತ್ತು ಅಂತ ಹೇಳ್ಕೊಳ್ಳುತ್ತೆ. ಇವೊಂದು ಅದೇ ಕಥೆ ಆಯಿತು. ಡಾಕ್ಟರ್ ಜಗಜಿತ್ ಸಿಂಗ್ ಚೌಹಾಣ್ ಈತ ಮೆರೆದ ಕೊನೆಗೆ ಬೀದಿಯಲ್ಲಿ ಬಿದ್ದು ಭಿಕಾರಿಯಾಗಿ ಸಾಯುವ ಸ್ಥಿತಿ ಆತನಿಗೆ ಬಂತು. ಈಗ ಪತ್ವಂತ್ ಸಿಂಗ್ ಪನ್ನು ಬೈಡನ್ ಸರ್ಕಾರದಲ್ಲಿ ಇನ್ನಿಲ್ಲದ ಹಾಗೆ ಆಟಾಟೋಪ ಆಡ್ತಾ ಇದ್ದ. ಡೊನಾಲ್ಡ್ ಟ್ರಂಪ್ ಕಾಲದಲ್ಲಿ ಈತನ ಉಸಿರೇ ಇಲ್ಲ. ಇವರಿಗೆಲ್ಲ ಶಕ್ತಿ ಯಾರು? ಒಂದು ಕಡೆ CIA ಅಮೇರಿಕ ಸಹಾಯ ಮಾಡ್ತಾ ಇರ್ತದೆ, ಎರಡನೇದಾಗಿ ಆ ಕಡೆಯಿಂದ ISI ಸಹಾಯ ಮಾಡುತ್ತೆ, ಮತ್ತೊಂದು ಕಡೆ ಚೈನಾ ಮಾಡುತ್ತೆ. 3 ಕಡೆಯಿಂದ ಇವರು ಫಂಡಿಂಗ್ ಆಗುತ್ತೆ. ಇದನ್ನೊಂದು ದೊಡ್ಡದಾದಂಥ ಬಿಸ್ನೆಸ್ ಆಗಿ ನೋಡ್ಕೋತಾರೆ. ಜೊತೆಗೆ ಇವರ ಮೂಲ ದಂಧೆ ಏನು ಅಂದರೆ ಡ್ರಗ್ ಟ್ರಾಫಿಕಿಂಗ್ ಮಾಡೋದು. ಮೆಕ್ಸಿಕೋ, ಐರೋಪ್ಯ ರಾಷ್ಟ್ರಗಳು, ಸ್ಪೇನು ಎಲ್ಲ ಕಡೆ ಡ್ರಗ್ ಟ್ರಾಫಿಕ್, ಅಮೇರಿಕಾ, ಕೆನಡಾ, ಇದನ್ನು ಕಮರ್ಷಿಯಲ್ ಟ್ರಕ್ಗಳ ಮೂಲಕ, ಕಾರ್ಗೋಗಳ ಮೂಲಕ ಕಳಿಸುವಂಥ ಅತಿ ದೊಡ್ಡದಾದ ರ್ಯಾಕೆಟ್ ನಡೆಸ್ತಾ ಇದ್ರು. 37 ಜನರನ್ನು ಇನ್ನಿಲ್ಲದ ಹಾಗೆ ಹಿಡಿಯುವ ಪ್ರಕ್ರಿಯೆ ನಡೀತಾ ಇದೆ. ಈ ಇವನೇನಿದಲ್ಲ ಲಾರೆನ್ಸ್ ಬಿಷ್ಣೋಯ್ ಏನಿದಾನೆ, ಆತನನ್ನು ನಮ್ಮ ದೇಶಕ್ಕೆ ಕಳಿಸ್ಕೊಡ್ಲಿಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಏನಿದೆ ಅದು ತನ್ನ ಕಾರ್ಯತಂತ್ರವನ್ನು ಪ್ರಾರಂಭ ಮಾಡ್ತಾ ಇದೆ. ನಾವು ಕೇಳಿದ ತಕ್ಷಣ ಅವನು ಇಲ್ಲಿಂದ ಕಳಿಸಲ್ಲ ಲಾರೆನ್ಸ್ ಬಿಷ್ಣೋಯ್ ಮೇಲೆ, ಯಾಕೆಂದರೆ ಅವನ ಮೇಲೆ ಇಲ್ಲಿ ಬೇಕಾದಷ್ಟು ಕೇಸ್ ಇದ್ದಾವೆ.
ನಾವು ಕಳಿಸ್ಬೇಕು ಅಂದರೆ ನಾವು ಕೇಳ್ತೀವಿ, ಹಾಗಾದ್ರೆ ನೀವು ಪತ್ವಂತ್ ಸಿಂಗ್ ಪನ್ನು ನಮ್ಗೆ ಕಳಿಸ್ಕೊಡು, ಅಲ್ಲಿರುವಂಥ ಗೋಲ್ಡಿ ಬ್ರಾರ್ನ ನಮ್ಗೆ ಕಳಿಸ್ಕೊಡು ಅಂತ ನಾವು ಕೇಳ್ತೀವಿ. ಯಾಕೆ ಇಲ್ಲಿ ಅಪರಾಧ ಮಾಡಿ ತಪ್ಪಿಸ್ಕೊಂಡು ಓಡೋದು ಡಂಕಿ ಮೂಲಕ ಹೋದವ್ರು ಇವರೆಲ್ಲ. ನೋಡಿ ಹೇಗಿರುತ್ತೆ ಅಂದರೆ, ಇಷ್ಟು ವರ್ಷಗಳ ಕಾಲ 2023 ಜೂನ್ 18ಕ್ಕೆ ಆದಂಥ ಪ್ರಕರಣ ಗುರುದ್ವಾರದ ಎದುರಿಗೆ. ಅದು ಅಲ್ಲಿಂದ 3 ವರ್ಷಗಳ ಕಾಲ ನಾವು ಅನಗತ್ಯವಾಗಿ ಕಳಂಕವನ್ನು ಹೊರಬೇಕಾಯಿತು. ರಾ ಏಜೆಂಟ್ರು ಮಾಡಿಸಿದ್ದಾರೆ ಅಂತ. ಈಗ ಸ್ವತಃ ಸರ್ಕಾರವೇ ಹೇಳುವ ಪರಿಸ್ಥಿತಿ ಬಂದಿದೆ. ಮಜಾ ಅಂದರೆ ಇನ್ನೊಂದು ಡೆವಲಪ್ಮೆಂಟ್ ಆಗಿತ್ತು, ಇದು ಅನಿರೀಕ್ಷಿತವಾದದ್ದು. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಮೆರಿಕನ್ ಅಂಬಾಸಿಡರ್ ಗೌರ್ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾನೆ. ಯಾಕೆ ಭೇಟಿಯಾದ ಯಾರಿಗೂ ಗೊತ್ತಿಲ್ಲ. ಭೇಟಿಯಾದ 2 ದಿವಸಕ್ಕೆ ಅಮೆರಿಕೆಯ ಸರ್ಕಾರ ಸ್ಪಷ್ಟವಾಗಿ ಇಂಥದ್ದೊಂದು ಖುಲಾಸೆಯನ್ನು ಮಾಡುತ್ತೆ. ಖುಲಾಸೆ ಮಾಡೋದಷ್ಟೇ ಅಲ್ಲ, ಭಾರತ ಸರ್ಕಾರದ ಯಾವುದೇ ಕೈವಾಡ ಇಲ್ಲ ಅಂತ ಹೇಳುತ್ತೆ. ಜೊತೆಗೆ ಈ ರೀತಿ ಮಾಡಿದಂಥ, ಭಾರತದಿಂದ ಹೋಗಿ ಮಾಡಿದಂಥ 37 ಜನರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಅಲ್ಲಿಗೆ ಭಾರತ ಏನೇ ಮಾಡದೆ ಹೋದರೂ ಕೂಡ ಅನಗತ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೇಲೆ ಕಳಂಕ ಹೊರಿಸುವ ಕೆಲಸ ನಡೀತಾನೆ ಇರುತ್ತೆ. ತಾಳ್ಮೆ, ಸಹನೆ ಮತ್ತು ಸಂಬಂಧ 3 ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ಈ ಘಟನೆ ಭಾಳ ದೊಡ್ಡದಾದಂಥ ಶಕ್ತಿ. ಆಪರೇಷನ್ ಹಾರ್ಡ್ ಬಾಲ್ ಇದೆಯಲ್ಲ, ಹಾರ್ಡ್ ಬಾಲ್ ಇನ್ನೇನು ಹೊಸ ಖುಲಾಸೆಯನ್ನು ಮಾಡುತ್ತೆ, ಹೊಸ ವಿಷಯಗಳನ್ನು ಏನು ಬಹಿರಂಗಗೊಳಿಸುತ್ತೆ ಅನ್ನೋದನ್ನು ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಸ್ಕಾರ.